ಅದಾದ್ಮೇಲೆ ಗುರುರಾಘವೇಂದ್ರ ವೈಭವ ಮಾಡಿದೆ. ಕಾಲೇಜ್ ಡೇಸಲ್ಲಿ ಇದ್ದಾಗ ರೋಬೋ ಫ್ಯಾಮಿಲಿ ಮಾಡಿದೆ. ಆ ಥರದ್ದು ಒಂದು ಸಣ್ಣ ಪುಟ್ಟ ಆ ಕಡೆ ಮಾಡಿದಾಗ ರಾಘವೇಂದ್ರ ತಂದೆ ನೋಡ್ಬಿಟ್ಟು ತುಂಬಾ ಖುಷಿ ಪಡೋರು. ಅದೊಂಥರ ಎಲ್ಲೋ ಒಂದ್ ಕಡೆ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋದು ಫಸ್ಟೇ ಫೀಲಿಂಗ್ ಇರೋದು. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಾನು ಇದೆಲ್ಲ ಹೇಳ್ಕೊಟ್ಟಿದ್ದೆ, ಆ ಸಂಸ್ಕಾರ ಇರ್ಬೋದು, ಆ ಒಂದು ಡಿಸಿಪ್ಲಿನ್ ಇರ್ಬೋದು, ಅದೆಲ್ಲ ಅಪ್ಪನಿಂದನೇ ಕಲ್ತಿದ್ದು. ಆಕ್ಟಿಂಗ್ ನಂದು ಬಂದಾಗೆಲ್ಲ ಒಂಥರ ಅವ್ರಿಗೆ ಆ ಕಣ್ಣಲ್ಲಿ ಒಂಥರ ನೀರು ಯಾವಾಗ್ಲೂ ನಾನು ನೋಡಿದ್ದೀನಿ. ಕೊನೆಗೆ ನಾನು ಪಾಪ ಪಾಂಡು ಮಾಡಿದಾಗಂತೂ ನಾನು ಎಷ್ಟೋ ದಿನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಶೂಟಿಂಗ್ ಬಂದು ಲೇಟ್ ಆಗಿತ್ತೋ ಸುಸ್ತಾಗಿತ್ತೋ ನಾನು ಮಲಗಿದ್ರು ಅಪ್ಪ ಒಂದಿನ ಪಾಪ ಪಾಂಡು ಮಿಸ್ ಮಾಡಿಲ್ಲ. ದಿನ ಕೂತ್ಕೊಂಡು ಅಷ್ಟು 450 ಎಪಿಸೋಡು ನೋಡಿದ್ದಾರೆ. ಒಬ್ಬ ಕಲಾವಿದನಾಗಿರ್ಬೇಕಾಗಿತ್ತು, ನೀವು ಡೈರೆಕ್ಟರ್ ಯಾವಾಗ ಉಟ್ಕೊಂಡ ನಿಮ್ಮ ಎಲ್ಲೋ ಒಂದ್ ಕಡೆ ಡಿಗ್ರಿಗೆ ಬಂದಾಗ ಎಲ್ಲ ಸ್ನೇಹಿತರು ಒಗ್ಗೂಡಿದಾಗ ಈಗ ಯಾರಪ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡು, ಅವಾಗ ನಾನೇ, ಇನ್ನು ಯಾರೂ ಇರಲಿಲ್ಲ. ಇನ್ನು ನನ್ ಬಿಟ್ರೆ ಇನ್ನು ಯಾರು ಡೈರೆಕ್ಟ್ ಮಾಡೋಕ್ಕಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಮುಂದೆ ಬಂದೆ. ಅದು ಹಾಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಎಲ್ಲೋ ಒಂದು ಕಡೆ ನಾವು ನಮ್ಮ ವಿಷನ್ ಮಾಸ್ಟರ್ ಅನ್ಸಿಗೆ ಒಂದ್ಸರಿ ಒಂದು ಒಳ್ಳೆ ಮಾತು ಹೇಳಿದ್ರು ನನಗೆ, ನೀನೊಬ್ಬ ಆಕ್ಟರ್ ಆಗಿದ್ದಾಗ ಇನ್ನೊಬ್ರು ವಿಷನ್ಗೆ ಜೊತೆ ಆಗಿರ್ತೀಯ, ಒಬ್ಬ ಡೈರೆಕ್ಟರ್ ಆದಾಗ ಎಲ್ಲರೂ ನಿನ್ನ ವಿಷನ್ಗೆ ಕರ್ಕೊಂಡ್ಬಂದು ನಿಲ್ಲಿಸ್ಕೊತೀಯ. ನೀವು ತುಂಬಾ ದೊಡ್ಡ ತರಲೆ ಕೆಲಸ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ತುಂಬಾ ಮಾಡಿದ್ದೀನಿ. ಅದರಲ್ಲಿ ಒಂದು ಮೇಜರ್ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದು ತುಂಬಾ ದೊಡ್ಡ ತರಲೆ ಮಾಡಿದ್ದೀರಾ ನೀವು. ಅಲ್ಲ, ನಿಮ್ಮ ಅಪ್ಪ ಎಲ್ಲ ವಾಶ್ರೂಮ್ಗೆ ಹೋಗಿರ್ಬೇಕಾದ್ರೆ ಫೋನ್ನ ತೆಗ್ಬಿಟ್ಟು ಎಲ್ಲ ಸೆಲೆಬ್ರಿಟಿ ನಂಬರ್ಗಳು ತಗೊಂಡು ಎಲ್ರಿಗೂ ಫೋನ್ ಮಾಡಿ ನಿಮ್ಮ ತಂದೆಗೆ ಶಾಕ್ ಆಯ್ತು ಅಂತೆಲ್ಲ ಹೇಳಿ ಆ ವಿಚಾರನ. ಅದು ಡಿಗ್ರಿ ಓದ್ಬೇಕಾದ್ರೆ ನಮ್ದೊಂದು ಗ್ಯಾಂಗ್ ಫಾರ್ಮ್ ಆಯಿತು. ನಮ್ಮನೆ ಪ್ರೊಡಕ್ಷನ್ಸ್ ಅಂತ ಒಂದು ಟೀಮ್ ಮಾಡ್ಕೊಂಡ್ವಿ. ಎಲ್ರಿಗೂ ನಮ್ಮಲ್ಲಿ ಒಂದು 8 ಜನರಿಗೆ ಸಿನಿಮಾ ಮಾಡೋ ಹುಚ್ಚು. ಸೊ ನನಗೆ ಡೈರೆಕ್ಷನ್ ಹುಚ್ಚಿತ್ತು, ಒಬ್ಬಂಗೆ ಕ್ಯಾಮ್ರಾ ಹುಚ್ಚಿತ್ತು, ಒಬ್ಬಂಗೆ ಎಡಿಟಿಂಗ್ ಮಾಡೋ ಹುಚ್ಚಿತ್ತು. ನಾವೆಲ್ಲ ಸೇರ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಇದಾದ್ಮೇಲೆ ಏನು ಮಾಡೋದು ನೆಕ್ಸ್ಟು ಅಂದಾಗ ಬೆಂಗಳೂರಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಅದ್ರ ಬಗ್ಗೆ ಒಂದು ರ್ಯಾಪ್ ಸಾಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸರಿ, ಆ ರ್ಯಾಪ್ ಸಾಂಗಲ್ಲಿ ನಾವೇ ಕುಣಿದ್ರೆ ನಾವೇ ಇದ್ರೆ ವಿಜುವಲ್ಸಲ್ಲಿ ಯಾರು ನೋಡ್ತಾರೆ, ಒಂಚೂರು ಸೆಲೆಬ್ರಿಟಿ ಅಪಿಯರೆನ್ಸಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ. ಸೊ ಅವಾಗ ಎಲ್ಲ ಫ್ರೆಂಡ್ಸ್ ಹೆಂಗಪ್ಪ ಟ್ಯಾಪ್ ಮಾಡೋದು ಅಂದಾಗ, ನಮ್ಮ ಅಪ್ಪ ಹತ್ರ ಎಲ್ಲ ನಂಬರ್ಸ್ ಇದೆ, ತಲೆ ಕೆಡ್ಸ್ಕೊಬೇಡ ನಾನು ತರ್ತೀನಿ ಅಂದು ನಮ್ಮ ಅಪ್ಪ ವಾಶ್ರೂಮ್ಗೆ ಹೋದಾಗ ದಿನ 2 ನಂಬರ್ ಕದಿಯೋದು. ಫಸ್ಟು ರಮೇಶ್ ಅರವಿಂದ್ ಸರ್ಗೆ ಮೆಸೇಜ್ ಮಾಡಿದ್ದೆ, ಈ ಥರ ಸಂಜೀವ್ ಕುಲಕರ್ಣಿ ಅವ್ರ ಮಗ ಅಂತಂದಾಗ ಅವ್ರ ಪಾಪ ತುಂಬ ಖುಷಿಯಿಂದ ಹೇ ಅವರ್ ಯು ಅಂತೆಲ್ಲ ರಿಪ್ಲೈ ಮಾಡಿದ್ರು. ಸರಿ, ಈ ಥರದೊಂದು ಮಾಡ್ತಿದ್ದೀವಿ, ನಿಮ್ದೊಂದು ಅಪಾಯಿಂಟ್ಮೆಂಟ್ ಕೊಡ್ತೀರಾ ಅಂದಾಗ ಪಾಪ ತುಂಬ ಖುಷಿಯಿಂದ ಕರೆದ್ರು. ಪ್ರಣಯ ರಾಜ ಶ್ರೀನಾಥ್ ಸರ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು ಬಾ ಅಂದರು. ಅದಾದಮೇಲೆ ನಮ್ಮ ಹರೀಶ್ ಪ್ರಭಾತ್ ಅವರಿದ್ರು, ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು ಬಾ ಅಂದರು. ಹೀಗೆ ಮಂಡ್ಯ ರಮೇಶ್ ಸರ್ಗೆ ಮಾತಾಡಿದ್ದೆ. ಆಮೇಲೆ ಇವರು ನಮ್ಮ ಡಾಲಿ ಧನಂಜಯ್ ಸರ್ಗೆ ಮಾತಾಡಿದ್ದೆ. ಆಮೇಲೆ ಮಠ ಗುರುಪ್ರಸಾದ್ ಸರ್ಗೆ ಮಾತಾಡಿದ್ದೆ. ಕಿರಿಕೀರ್ತಿ ಸರ್ಗೆ ಮಾತಾಡಿ, ಎಲ್ಲರೂ ಬಾಬಾ ಅಂದರು. ಅವ್ರದ್ದೆಲ್ಲ ಬೈಟ್ ತೆಗೆದು ಕಂಪ್ಲೀಟ್ ಇದು ಯಾವುದೂ ನಮ್ಮ ಅಪ್ಪಂಗೆ ಹೇಳಿರಲಿಲ್ಲ. ಬರೀ ಒಂದು ರ್ಯಾಪ್ ಸಾಂಗ್ ಮಾಡ್ತಿದ್ದಾರೆ, ಏನೋ ಶೂಟಿಂಗ್ ಮಾಡ್ತಿದ್ದಾರೆ, ಇಷ್ಟೇ ಅವ್ರ ತಲೆಯಲ್ಲಿತ್ತು. ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಶೂಟ್ ಮಾಡಿ ಒಂದಿನ ಎಡಿಟ್ ಮಾಡಿ ಪ್ಲೇ ಮಾಡಿದೆ. ಫುಲ್ ಶಾಕ್ ಆಗ್ಬಿಡಿದ್ರು ನಮ್ಮಪ್ಪ. ಹೇ ಇದೆಲ್ಲ ಯಾವಾಗ ಶೂಟ್ ಆಯ್ತು, ಯಾವಾಗ ಹಿಂಗೆ ಟ್ಯಾಪ್ ಮಾಡಿದೆ ಅಂತ. ಇಲ್ಲ, ನಿನ್ನ ಫೋನಿಂದನೇ ನಂಬರ್ ತೆಗ್ದಿದ್ದೆ ಅಂತ. ನನಗಾರು ಹೇಳ್ಬಾರ್ದ, ಒಂದು ಮಾತು ಥ್ಯಾಂಕ್ಸ್ ಅವರು ಹೇಳ್ತಿದ್ದೆ, ಫಸ್ಟೇ ಗೊತ್ತಾಗಿದ್ದಿದ್ರೆ ಅಂತೇಳಿ. ಪಾಪ ಆಮೇಲೆ ಅವ್ರಿಗೆಲ್ಲ ಫೋನ್ ಮಾಡಿ ಅಪ್ಪ ಮಾತಾಡಿ ತುಂಬ ಥ್ಯಾಂಕ್ಸ್ ಹೇಳಿ ಆ ಥರದ್ದಾಗಿತ್ತು. ನಿಮ್ಮ ಈ ಕಲೆಯ ಆಸಕ್ತಿ ಅಥವಾ ನೀವು ನಟನಾಗಬೇಕು ಅನ್ನೋದು ನಿಮ್ಗೆ ಯಾವಾಗ ಬಂದಿತ್ತು ತಲೆಯಲ್ಲಿ? ನನ್ನ ಚಿಕ್ಕ ವಯಸ್ಸಿಂದಾನೇ ಬಂದಿದೆ ಅಂಕಲ್. ಅದ ನಾನು ನಿಜವಲ್ಲೂ ಅದಕ್ಕೆ ಡಿಮ್ಯಾಂಡು ಸೆಟ್ಟೇ ಕಾರಣ. ಅವತ್ತು ಫಸ್ಟ್ ಟೈಮ್ ನಾನು ಬಂದಾಗ ನನಗೆ ಇನ್ನೂ ನೆನಪಿದೆ. ಅವಾಗೆಲ್ಲ ಸ್ಟುಡಿಯೋ ಚಾನೆಲ್ ಆಫೀಸಲ್ಲೇ ಇರ್ತಾಯಿತ್ತು. ಫುಲ್ಲು ಕಪ್ಪು ಕೋಣೆ, ಅಲ್ಲಿ ಮಾತ್ರ ಫೋಕಸ್ ಆಗಿರೋ ಲೈಟಿಂಗ್ಗಳು, 2 ಕ್ಯಾಮ್ರಾ, ಇದೆಲ್ಲ ನೋಡಿದಾಗ ನನಗೊಂಥರ ಅವತ್ತು ಫಸ್ಟ್ ಟೈಮ್ ರೋಮಾಂಚನ ಆಗ್ಬಿಟ್ಟಿತ್ತು. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಆ ಪೀರಿಯಡಲ್ಲಿ ಇದೆಲ್ಲ ಸಿಕ್ಕಾಪಟ್ಟೆ ಫ್ಯಾಸಿನೇಟ್ ಆಗ್ಬಿಟ್ಟಿತ್ತು. ಇದೇನಿದು? ಆಮೇಲೆ ಎಲ್ಲ ನಮ್ಮ ಅಪ್ಪನ ಕಡೆನೇ ಫೋಕಸ್ ಆಗಿದೆಯಲ್ಲ, ಆ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಒಬ್ಬರೇ ಇದ್ದಾರಲ್ಲ, ಮಿಕ್ಕವರೆಲ್ಲ ಕೆಳಗಿದ್ದಾರಲ್ಲ, ಈ ಥರದ್ದು ಏನೋ ಒಂದಷ್ಟು ಆ ವಯಸ್ಸಿನ ಹುಚ್ಚು ಕಲ್ಪನೆಗಳು ಬಂದಿತ್ತು. ಅದಾಗಿ ಸ್ವಲ್ಪ ದಿನ ಆದಮೇಲೆ ನನಗಿನ್ನೂ ನೆನಪಿದೆ, ಒಂದಿನ ಅಪ್ಪ ETV ಆಫೀಸಿಂದ ಮನೆಗೆ ಬಂದರು. ಬಂದ ತಕ್ಷಣ ನಾನು TV ನೋಡ್ಕೊಂಡು ಕೂತಿದ್ದೆ. ಎದ್ದೇಳಿ ಹೋಗಿ ಕೈಕಾಲು ತೊಳ್ಕೊಂಬಾ ಅಂದರು. ಯಾಕೆ ಅಂದೆ. ಹೋಗ್ಬಾ ಅಂದರು. ಕೈಕಾಲು ತೊಳ್ಕೊಂಬಂದೆ. ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಬಾ ಅಂದರು. ದೇವ್ರಿಗೆ ನಮಸ್ಕಾರ ಮಾಡಿ ಬಂದೆ. TVಗೆ ನಮಸ್ಕಾರ ಮಾಡ್ಬಾ ಅಂದರು. TVಗೆ ಅಂದೆ. ಹೌದು ಮಾಡ್ಬಿಟ್ಟು ಬಾ. ಸರಿ, TVಗೆ ನಮಸ್ಕಾರ ಮಾಡಿ ಬಂದೆ. ಏನಾಯ್ತಪ್ಪ ಅಂದೆ. ಏನಿಲ್ಲ, ಒಂದು ಬಾಲಗಂಧರ್ವ ಅಂತ ಶೋ ಶುರು ಆಗ್ತಾ ಇದೆ ETVಲಿ, ಅದ್ರ ಪ್ರೋಮೋಗೆ ನೀನು ಆ್ಯಂಕರಿಂಗ್ ಆಡಿಷನ್ಗೆ ಕರೆದಿದ್ದಾರೆ. ಅಂದರೆ ಅವತ್ತು ಫಸ್ಟ್ ನಾನು ಕಲ್ತಿದ್ದು ನಮ್ಮ ಅಪ್ಪನಿಂದ, ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು. ಆ TVಗೆ ನಮಸ್ಕಾರ ಮಾಡ್ಕೊಂಬಾ ಅನ್ನೋದ್ರಲ್ಲಿ ಅದೊಂದು ಆಚರಣೆ, ಅದು ನಂಬಿಕೆ, ಮೂಢನಂಬಿಕೆ, ಅದೆಲ್ಲ ಆಮೇಲೆ. ಅದೊಂದು ಶ್ರದ್ಧೆ ಫಸ್ಟ್ ಕಲಿತೆ ನಾನು. ಸಂಸ್ಕಾರ, ಆ ಶ್ರದ್ಧೆ ಕಲಿತೆ ನಾನು. ಅದಕ್ಕೊಂದು ಗೌರವ ಕೊಟ್ಟು ಆಮೇಲೆ ಕೆಲಸ ಮಾಡಬೇಕು. ಅದಾದ್ಮೇಲೆ ಅಲ್ಲಿ ಹೋದಾಗ ಹೇಗಿರಬೇಕು ಅಂತ ಕೂರಿಸ್ಕೊಂಡು ನನಗೆ 1 ಅವರ್ ಪಾಠ ಮಾಡಿದ್ರು. ಸೊ ಅದೆಲ್ಲ ನಾನು ನೋಡಿದಾಗ ಸಿಕ್ಕಾಪಟ್ಟೆ ನನಗೆ ಖುಷಿ ಆಗ್ಬಿಟ್ಟಿತ್ತು. ಆಮೇಲೆ ಆ ಬಾಲಗಂಧರ್ವ ಪ್ರೋಮೋ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ನಿಂತು, ಬಣ್ಣ ಹಚ್ಕೊಂಡು ಕ್ಯಾಮ್ರಾ ಮುಂದೆ ನಿಂತು ಏನೋ ಒಂದು 4 ಮಾತಾಡೋಕೆ ಅವಕಾಶ
ಅವಕಾಶ ಸಿಕ್ಕಿದ್ದು. ಅಲ್ಲಿ ಸಿಕ್ಕಾಪಟ್ಟೆ ನನಗೆ ಅವತ್ತೊಂಥರ ಫಿಕ್ಸ್ ಆಗಿ ಹೊರಗಡೆ ಬಂದು ನಮ್ಮ ಅಮ್ಮಂಗೆ ಹೇಳಿದೆ, ನಾನು ಆದರೆ ಹೀರೋನೇ ಆಗೋದು ಅಂತೆಲ್ಲ ಆ ವಯಸ್ಸಿನ ಡೈಲಾಗ್ಗಳನ್ನ ಹೇಳಿ. ಅದಾದ್ಮೇಲೆ ಸ್ಲೋ ಆಗಿ ಆರ್.ಎನ್. ಜಯಗೋಪಾಲ್ ಸರ್ ರಾಮಾಯಣ ಅಂತ ಒಂದು ಧಾರಾವಾಹಿ ಮಾಡಿದೆ. ಅದಾದ್ಮೇಲೆ ಗುರುರಾಘವೇಂದ್ರ ವೈಭವ ಮಾಡಿದೆ. ಕಾಲೇಜ್ ಡೇಸಲ್ಲಿ ಇದ್ದಾಗ ರೋಬೋ ಫ್ಯಾಮಿಲಿ ಮಾಡಿದೆ. ಆ ಥರದ್ದೊಂದು ಸಣ್ಣ ಪುಟ್ಟ ಆ ಕಡೆ ಮಾಡಿದಾಗ ರಾಘವೇಂದ್ರ ತಂದೆಯವರು ನೋಡ್ಬಿಟ್ಟು ನಿಮ್ಮ ಅಭಿನಯ ತುಂಬಾ ಖುಷಿ ಪಡೋರು. ಅದೊಂಥರ ಎಲ್ಲೋ ಒಂದ್ ಕಡೆ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋದು ಫಸ್ಟೇ ಫೀಲಿಂಗ್ ಇರೋದು. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನನಗೆ, ಕಲ್ತ್ಕೊಳ್ಳೋಕ್ಕೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೆಟ್ಟಲ್ಲಿ ಹೇಗಿರಬೇಕು, ಡೈರೆಕ್ಟರ್ಗೆ ಫಸ್ಟ್ ನಮಸ್ಕಾರ ಮಾಡು, ಕ್ಯಾಮ್ರಾಗೆ ನಮಸ್ಕಾರ ಮಾಡು, ಕ್ಯಾಮ್ರಾಮನ್ಗೆ ನಮಸ್ಕಾರ ಮಾಡು, ಮೇಕಪ್ ಹಚ್ಚಿಸ್ಕೊಳ್ಳೋ ಮುಂಚೆ ಮೇಕಪ್ಗೆ ನಮಸ್ಕಾರ ಮಾಡು, ಇದೆಲ್ಲ ಹೇಳ್ಕೊಟ್ಟಿದ್ದು. ಆ ಸಂಸ್ಕಾರ ಇರ್ಬೋದು, ಆ ಒಂದು ಡಿಸಿಪ್ಲಿನ್ ಇರ್ಬೋದು, ಅದೆಲ್ಲ ಅಪ್ಪನಿಂದನೇ ಕಲ್ತಿದ್ದು. ಆಕ್ಟಿಂಗ್ ನಂದು ಬಂದಾಗೆಲ್ಲ ಒಂಥರ ಅವ್ರಿಗೆ ಆ ಕಣ್ಣಲ್ಲಿ ಒಂಥರ ನೀರು ಯಾವಾಗಲೂ ನಾನು ನೋಡಿದ್ದೀನಿ. ಕೊನೆಗೆ ನಾನು ಪಾಪ ಪಾಂಡು ಮಾಡಿದಾಗಂತೂ ನಾನು ಎಷ್ಟೋ ದಿನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಶೂಟಿಂಗಿಂದ ಬಂದು ಲೇಟ್ ಆಗಿತ್ತೋ ಸುಸ್ತಾಗಿತ್ತೋ ನಾನು ಮಲಗಿದ್ರು ಅಪ್ಪ ಒಂದಿನ ಪಾಪ ಪಾಂಡು ಮಿಸ್ ಮಾಡಿಲ್ಲ. ದಿನ ಕೂತ್ಕೊಂಡು ಅಷ್ಟು 450 ಎಪಿಸೋಡು ನೋಡಿದ್ದಾರೆ. ಅದೊಂಥರ ಅವ್ರಿಗೆ ಖುಷಿ ಸ್ಕ್ರೀನ್ ಮೇಲೆ ಬಂದರೆ. ಆಮೇಲೆ ಯಾವಾಗಲೂ ಒಂದು ಮಾತು ಹೇಳೋರು, ಈ ಫೀಲ್ಡಲ್ಲಿ ನೀನು ಸಕ್ಸಸ್ಫುಲ್ ಆಗಿಬಿಟ್ರೆ ಎಲ್ರಿಗಿಂತ ಮೊದಲು ಖುಷಿ ಪಡೋನು ನಾನಾಗಿರ್ತೀನಿ, ನನ್ನಷ್ಟು ಖುಷಿ ಪಡೋನು ಯಾರೂ ಇರಲ್ಲ. ಸೊ ಇವಾಗ ನೀವು ಪ್ರತಿ ಸತಿ ನಾನು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಇರ್ಬೋದು, ಆಮೇಲೆ ಟಿ ವಿಲಿ ಏನೋ ಒಂದು ಮಾಡಿದಾಗಿರ್ಬೋದು, ಅದನ್ನು ನೋಡೋದಕ್ಕೆ ಒಂಥರ ಸಿಕ್ಕಾಬಡೆ ಖುಷಿ ಆಗೋದು. ನಾನೊಂದು ಮುಮುಕ್ಷು ಅಂತ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೆ ಅಂಕಲ್. ಅದನ್ನು ಕಲಾವಿದರ ಸಂಘದಲ್ಲಿ ಒಂದು ಶೋ ಮಾಡಿದ್ವಿ. ನಮ್ಮ ಸಿ ಕೈ ಚಂದ್ರು ಸರು, ಸಿ ಕೈ ಗೀತಮ್ಮ ಮತ್ತು ನಿರೂಪ್ ಭಂಡಾರಿ ಸರ್ ಎಲ್ಲ ಬಂದು ಲಾಂಚ್ ಮಾಡಿದ್ರು. 250 ಜನರದ್ದು ಒಂದು ಪ್ಯಾಕ್ಡ್ ಆಡಿಯನ್ಸ್ ಹೌಸ್ಫುಲ್ ಶೋ ಆಗೋಯ್ತದು. ಇನ್ಫ್ಯಾಕ್ಟ್ 99 ರೂಪೀಸ್ ಟಿಕೆಟ್ ಇಟ್ಟಿದ್ವಿ. ನಮ್ಗೆ ಗೊತ್ತಿರೋರೇ ಕರೆದಿದ್ವಿ, ನಾವೇನು ಪಬ್ಲಿಕ್ಕಲ್ಲಿ ಮಾರ್ಕೆಟ್ ಮಾಡಿದ್ದಲ್ಲ. ಬಟ್ ಗೊತ್ತಿರೋರೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಬಂದು ಇದು ಮಾಡಿದ್ರು. ಸಿಕ್ಕಾಪಟ್ಟೆ ಅದು ಹೌಸ್ಫುಲ್ ಶೋ ಆಗ್ಬಿಟ್ಟಿತ್ತು. ನಿರೂಪ್ ಭಂಡಾರಿ ಸರ್ ಒಂದು ಮಾತು ಹೇಳಿದ್ರು ಇವತ್ತು ಸಿನಿಮಾಗಳೇ ಹೌಸ್ಫುಲ್ ಆಗ್ತಿಲ್ಲ, ಸೌರಭ್ ಕುಲಕರ್ಣಿ ಅವ್ರು ಶಾರ್ಟ್ ಫಿಲ್ಮ್ ಮಾಡಿ ಹೌಸ್ಫುಲ್ ಮಾಡಿಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅವರು ಆಲ್ಮೋಸ್ಟ್ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅಪ್ಪಂಗೆ. ಅಲ್ಲಿ ಆಡಿಯನ್ಸಲ್ಲಿ ಕೂತಿದ್ರಪ್ಪ. ಅದಾದ್ಮೇಲೆ ನಾನು ಅಪ್ಪನ ವೇದಿಕೆ ಮೇಲೆ ಕರೆದೆ. ಅದಕ್ಕೊಂದು ಸಣ್ಣ ವಾಯ್ಸ್ ಓವರ್ ಕೊಟ್ಟಿದ್ರು ನಮ್ಮಪ್ಪ. ಅದಕ್ಕೆ ಅವ್ರನ್ನ ಕರೆದು ಒಂದು ಸಣ್ಣ ಹೂಗುಚ್ಚ ಕೊಟ್ಬಿಟ್ಟು ನಮ್ಮ ಟೀಮಿಂದ ಥ್ಯಾಂಕ್ಸ್ ಅಂತ ಹೇಳಿದಾಗ ಅಲ್ಲಿಂದ ಹಾಗೆ ಸ್ಟೇಜಿಂದ ಬಂದು ಸ್ಟೇಜಲ್ಲಿ ಎಲ್ಲರ ಮುಂದೆ ನನ್ನನ್ನು ಅಪ್ಕೊಂಡ್ರು. ಇವತ್ತು ಅವ್ರು ಅದೇ ಅಂದ್ರು, ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅದಕ್ಕೆ ತಪ್ಕೊಂಡ್ಬಿಟ್ಟೆ ಅಂತ ಮನೆಗೆ ಬಂದ್ಮೇಲೆ ಹೇಳಿದ್ರು. ವೆರಿ ಗುಡ್, ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಿ ಒಂಥರ ಖುಷಿ ಪಟ್ಟಿದ್ರು. ಬಟ್ ಇನ್ ಮೀನ್ ವೈಲ್ ಪ್ಯಾರಲಲ್ಲಿ ನಿಮಗೆ ಒಂದ್ರ ಮೇಲೇನೆ ಡಿಪೆಂಡ್ ಆಗಬೇಡ ಅಂತ ಕೂಡ ಹೇಳಿದ್ರು ಅಂತ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟಿದ್ರು. ಯಾಕೆಂದ್ರೆ ನನ್ನ 10th ಸ್ಟ್ಯಾಂಡರ್ಡ್ ಮುಗೀತು. 10th ಸ್ಟ್ಯಾಂಡರ್ಡಲ್ಲಿ ನಾನು 95% ತೆಗೆದಿದ್ದೆ. 90 ಆ್ಯಂಡ್ ಅಬೌವ್ ಸೈನ್ಸ್ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಎಲ್ಲರ ಮನೇಲಿ. ಆದರೆ ನಾನು ಆರ್ಟ್ಸ್ ತೊಗೋತೀನಿ ಅಂದೆ. ಅಲ್ಲೇ ಒಂಚೂರು ನಮ್ಮ ಅಪ್ಪಂಗೆ ಎದೆ ಡಗ್ಗಂದಿತ್ತು. ಯಾಕಪ್ಪ, ನಮ್ಮಪ್ಪ ಅಂದರು ಒಂದ್ಸರಿ ಒಂದು ಕೆಲಸ ಮಾಡೋ, ನಾನು ಮಾಡಲಿಲ್ಲ, ನೀನು ಇಂಜಿನಿಯರಿಂಗ್ ಓದ್ಬಿಡು, ಒಂದು ಡಿಗ್ರಿ ಅಂತ ಇರ್ಲಿ ಕೈಯಲ್ಲಿ. ಅದು ಫಸ್ಟು. ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡ್ಕೊಂಡು ಫಸ್ಟು IAS ಆಫೀಸರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ಅಪ್ಪಂಗೆ. ನಾನು ಈ ಥರ ಎಲ್ಲಿ ಪೂರ್ತಿ ಬಣ್ಣಕ್ಕೆ ಬಂದು ನಿಂತಿದ್ನೋ ಅಲ್ಲಿ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು ಅದು ಮಾಡಲ್ಲ ಅಂತ. ಸೆಕೆಂಡ್ ಆಪ್ಷನ್ ಅಟ್ಲೀಸ್ಟ್ ಇಂಜಿನಿಯರಿಂಗ್ ಮಾಡು ಅಂತ ಹೇಳಿದ್ರು. ನಾನು ಇಲ್ಲ, ಸಾಧ್ಯನೇ ಇಲ್ಲ, ನಾನು ಆರ್ಟ್ಸೇ ಓದ್ತೀನಿ ಅಂತ ಕೂತಿದ್ದೆ. ಅದಾದ್ಮೇಲೆ ಅಟ್ಲೀಸ್ಟ್ ಕಾಮರ್ಸ್ ಮಾಡು ಅಂತ ಅವಾಗ ಬಂದರು. ಅದು ಇಲ್ಲ, ನಾನು ಆರ್ಟ್ಸೇ ಓದ್ತೀನಿ ಅಂದಾಗ ಒಂದಿನ ನನಗೆ ಇವತ್ತಿಗೂ ನೆನಪಿದೆ. 10th ನಂದು ರಿಸಲ್ಟ್ ಬಂದಿತ್ತು, ಆರ್ಟ್ಸೇ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ. ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ನಾನು ಅಪ್ಪನೇ ಹೋಗಿ ಅಪ್ಲಿಕೇಶನ್ ತಂದಿದ್ವಿ. ಅವತ್ತು ಸಂಜೆ ನನ್ನನ್ನು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ದೇವಸ್ಥಾನದ ಮುಂದೆ ಕೂಡ್ಸ್ಕೊಂಡು ಒಂದೇ ಮಾತು ಹೇಳಿದ್ರು, ನೀನು ಇದೇ ಆಗು ಅದೇ ಆಗು ಹೀಗೆ ಮಾಡೋ, ನಾನಂತೂ ಪ್ರೆಷರ್ ಹಾಕಲ್ಲ, ನೀನು ಏನಾದರೂ ಮಾಡು, ನಿನಗಷ್ಟು ಬುದ್ಧಿ ಇದೆ, ನಿನ್ನ ಜೀವನ ನಿನ್ನ ಇಷ್ಟ. ನಾನು ಏನು ಹೇಳ್ಬೋದು, ನೀನೇನೋ ಒಂದು ಸೈನ್ಸ್ ಓದಿ ಇಂಜಿನಿಯರಿಂಗ್ ಹೋಗ್ತೀಯಾ, ನಿನಗೆ ದಿನ ಚಿತ್ರಾನ್ನ ಮೊಸರನ್ನ ಗ್ಯಾರಂಟಿ. ನೀನು ಇಲ್ಲ ನಾನು ಆರ್ಟ್ಸ್ ಓದ್ತೀನಿ, ಏನೋ ಒಂದು ಹೊಸದು ಮಾಡ್ತೀನಿ, ಇಲ್ಲ ಬೇರೆ ಕಲೆ ಕ್ಷೇತ್ರಕ್ಕೆ ಹೋಗ್ತೀನಿ, ಅಥವಾ ಬೇರೆ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ತೀಯಾ, ಒಂದಿನ ಮೃಷ್ಟಾನ್ನ ಸಿಗ್ಬೋದು, ಒಂದಿನ ಚಿತ್ರಾನ್ನ ಸಿಗ್ಬೋದು, ಒಂದಿನ ಅದು ಇಲ್ಲದೆ ಮಲ್ಕೋಬೇಕಾಗ್ಬೋದು, ನೀರು ಸಿಗದೆ ಇರ್ಬೋದು. ಇಲ್ಲಪ್ಪ ನಾನು ಇದಕ್ಕೆ ರೆಡಿ ಅಂದರೆ ನೀನು ಧೈರ್ಯವಾಗಿ ಅದಕ್ಕೆ ಹೋಗು, ಎನಿ ಪಾಯಿಂಟ್ ಆಫ್ ಟೈಮ್, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ನಿನ್ನ ಹಿಂದೆ ನಿಂತಿರ್ತೀನಿ. ಇಲ್ಲಪ್ಪ ನನಗೊಂದು ಸೇಫ್ ಗೇಮ್ ಬೇಕು, ನಾನು ಜಾಸ್ತಿ ಟೆನ್ಷನ್ ತೊಗೊಳ್ಳಲ್ಲ ಅಂತ ಲೈಫಲ್ಲಿ, ಇದಕ್ಕೆ ಹೋಗೋದು. ನಾನು ಅವತ್ತು ಹೇಳಿ, ಇಲ್ಲಪ್ಪ ನನಗೆ ಇದೇ ಇಷ್ಟ, ನಾನು ನಿನ್ನ ದಾರಿನೇ ತುಳಿತೀನಿ, ನಾನು ಇದಕ್ಕೆ ಬರ್ತೀನಿ ಅಂದೆ. ಡನ್ ಅಂದರು ಅಷ್ಟೇ. ಅದೇ ಲಾಸ್ಟು. ಅದಾದಮೇಲೆ ಅವ್ರು ಯಾವತ್ತೂ ನೀನು ಯಾಕೆ ಆರ್ಟ್ಸಿಗೆ ಬಂದೆ, ನೀನು ನೆಕ್ಸ್ಟ್ ಏನು ಮಾಡ್ತೀಯಾ, ಹೇಗೆ ಮಾಡ್ತೀಯಾ, ಅದೊಂದು ಸಣ್ಣ ಆತಂಕ ಇತ್ತು ಅವ್ರಿಗೆ. ನಾನು ಡಿಗ್ರಿ ಆದಮೇಲೆ ನನ್ನ ಇಡೀ ಕ್ಲಾಸ್ಮೇಟ್ ಸರ್ಕಲ್ ಎಲ್ಲರೂ ಪ್ಲೇಸ್ಮೆಂಟಿಗೆ ಕೂತ್ಬಿಟ್ಟಿದ್ರು. ನಾನು ಒಬ್ಬನೇ ಪ್ಲೇಸ್ಮೆಂಟಿಗೆ ಹೋಗ್ತಾ ಇರಲಿಲ್ಲ. ಏನು ಮಾಡ್ತೇನೋ ನನ್ನ ಹತ್ರನೂ ಉತ್ತರ ಇರಲಿಲ್ಲ. ನಾನು ಹೇಳ್ತೀನಪ್ಪ ನನಗೆ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೆ. ಅದೇನು ದೇವ್ರದ್ದು ಏನೋ ಮಾರ್ಚಲ್ಲಿ ಪಾಪ ಪಂಡುಗೆ ಆಡಿಷನ್ ಕೊಟ್ಟೆ, ಮೇಲ್ ಗ್ರ್ಯಾಜುಯೇಟ್ ಅದೇ ಜೂನಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು. ಅವಾಗ ಬಂದು ಹೇಳಿದ್ದೆ ಸಿ ಪ್ರೊಡಕ್ಷನ್ಸಲ್ಲಿ ನನ್ನ ಪ್ಲೇಸ್ಮೆಂಟ್ ಆಗಿದೆ ಅಂತ ತಮಾಷೆಯಾಗಿ ಹೇಳಿದ್ದೆ. ನಿಮ್ಮ ಪಾಪ ಪಾಂಡು ಎಕ್ಸ್ಪೀರಿಯನ್ಸು ಇಲ್ಲ ರಾಘವೇಂದ್ರ ವೈಭವ ಎಕ್ಸ್ಪೀರಿಯನ್ಸು ಏನು ಮೆಮೊರೀಸ್ ಇದೆ ಅದು ನಿಮಗೆ, ಒಬ್ಬ ನಟನಾಗಿ ನಿಮಗೆ? ಅದು ತುಂಬ ಅಂದರೆ ಗೋಲ್ಡನ್ ಡೇಸ್ ಅಂಕಲ್ ನನಗೆ. ಯಾಕಂದರೆ ಎಸ್ಪೆಷಲಿ ಗುರುರಾಘವೇಂದ್ರ ವೈಭವ ಮಾಡಿದಾಗ ನಾನು ಇನ್ನೂ ತಂದೆಯವರು ರಾಯರ ಭಕ್ತರು ಬೇರೆ. ಅದೇ ಹೇಳಕ್ಕೆ ಬಂದೆ. ಅಂದರೆ ಬಹುಶಃ ಅದು ಅಪ್ಪ ತುಂಬ ನಂಬಿದ್ರು, ಒಂಥರ ರಾಯರು ವರಪ್ರಸಾದ. ಎಲ್ಲೊಂದು ಕಡೆ ರಾಯರು ಇದನ್ನು ಸಿಕ್ಕಾಪಟ್ಟೆ ನಿನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಅನ್ನೋಂಥದ್ದು ಅಪ್ಪನ ತಲೆಯಲ್ಲಿ ತುಂಬ ಬಂದಿತ್ತು. ಯಾಕೆಂದರೆ ನಾನು ಅದೇ ಅನ್ಕೋತಾ ಇದ್ದೆ, ಇವಾಗ ಅಪ್ಪ ಅಮ್ಮ ಮದುವೆ ಆಗಿದ್ದು ರಾಯರ ಸನ್ನಿಧಿಲಿ,
ಆಮೇಲೆ ಅಪ್ಪ ಅಮ್ಮ ಮದುವೆ ಆದ ತಕ್ಷಣ ಹೋಗಿದ್ದು ಮಂತ್ರಾಲಯ. ನನ್ನ ಮೊದಲನೇ ವರ್ಷದ ಹುಟ್ಟುಹಬ್ಬ ಮಂತ್ರಾಲಯದಲ್ಲಿ ಆಚರಿಸಿದ್ರು ಅಪ್ಪ. ಸೊ ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮ ಮಾಡಿದ ಪುಣ್ಯ ಮಕ್ಳಿಗೆ ಬರುತ್ತೆ ಅನ್ನೋ ಹಾಗೆ ಅದು ಐ ವಾಸ್ ರಿಯಲಿ ಬ್ಲೆಸ್ಡ್ ಅಂಕಲ್. ಯಾಕೆಂದರೆ ಸುಮಾರು ಜನ ಚೈಲ್ಡ್ ಆರ್ಟಿಸ್ಟ್ಗಳಿದ್ರು. ಆ್ಯಂಡ್ ಆಗಿನ ಟೈಮಲ್ಲಿ 2010-12 ಪೀರಿಯಡಲ್ಲಿ ಆವಾಗ ತುಂಬ ಅಂದರೆ ತುಂಬ ಪ್ರಚಲಿತದಲ್ಲಿರುವಂಥ ಚೈಲ್ಡ್ ಆರ್ಟಿಸ್ಟ್ ಸಿಕ್ಕಾಪಟ್ಟೆ ಜನ ಇದ್ರು. ಆ ಬಾಲ ಕಲಾವಿದರು ಯಾರನ್ನಾರು ಇವ್ರು ಹಾಕೊಂಡು ಇನ್ನೂ ಒಂಚೂರು ಪಾಪ್ಯುಲಾರಿಟಿ ಇರಲಿ ಅನ್ನೋಂಥದ್ದು ಆಗ್ಬೋದಿತ್ತೇನೋ. ಬಟ್ ಅದೇನೋ ಹಣೆ ಬರದಲ್ಲಿ ಅದು ಆಡಿಷನ್ ಮಾಡಿ 4 ತಿಂಗಳು ಅವ್ರು ಏನು ಹೇಳಿರ್ಲಿಲ್ಲ. ಆಮೇಲೆ ಅವರು ಬಲ ಸುರೇಶ್ ಸರ್ಗೆ ಇವನು ಕುಲಕರ್ಣಿ ಮಗ ಅಂತಾನು ಗೊತ್ತಿರಲಿಲ್ಲ. ಬೇರೆಯವ್ರಿಗೆ ಗೊತ್ತಿತ್ತು, ಸುರೇಶ್ ಸರ್ಗೆ ಗೊತ್ತಿರಲಿಲ್ಲ. ಬಟ್ ಆಡಿಷನ್ ಮಾಡಿ 4 ತಿಂಗಳು ಆದಮೇಲೆ ಆಲ್ಮೋಸ್ಟ್ ಇವನು 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿದ್ಮೇಲೆ ಆಡಿಷನ್ ಕೊಟ್ಟಿದ್ರು. 8th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆದಮೇಲೆ ಅವರು ಕರೆದು ಸೆಲೆಕ್ಟೆಡ್. 12 ದಿನ 12 ಎಪಿಸೋಡ್ ಅಷ್ಟೇ ನನ್ನ ಕಮಿಟ್ಮೆಂಟ್ ಅಲ್ಲಿ ಶುರು ಆಗಿದ್ದದು. ನಾನು ಮುಗಿಸೋ ಅಷ್ಟೊತ್ತಿಗೆ ಸುಮಾರು 38 ದಿನ ಶೂಟಿಂಗ್ ಕಳೆದಿತ್ತು. 40 ಎಪಿಸೋಡ್ ಪ್ಲಸ್ ನನ್ನ ಆಕ್ಟ್ ಮಾಡಿಸಿದ್ರು. ಅಂಡ್ ಆ ಇಡೀ ಪ್ರೊಡಕ್ಷನ್ ನಾನು ತುಂಬಾ ಕಲ್ತಿದ್ದೀನಿ. ಯಾಕೆಂದ್ರೆ ಸಂಭಾಷಣೆ ವಿಷಯದಲ್ಲಿರ್ಬೋದು, ಆಮೇಲೆ ನಟನೆ ವಿಷಯದಲ್ಲಿರ್ಬೋದು, ಕ್ಯಾಮ್ರಾ ಸೆನ್ಸ್ ಇರ್ಬೋದು, ಆಮೇಲೆ ಎಲ್ಲೋ ಒಂದ್ ಕಡೆ ಈ ಮೇಕಪ್ ಯಾವ ತರ ನಾವು ಕಾಪಾಡ್ಕೋಬೇಕು ಆಸ್ ಅನ್ ಆರ್ಟಿಸ್ಟ್ ಅನ್ನೋದಿರ್ಬೋದು. ಈ ಥರದ್ದೆಲ್ಲ ಈ ಬೇಸಿಕ್ ನುವಾನ್ಸಸ್ ಏನಿದೆ ನಮ್ಮ ಇಂಡಸ್ಟ್ರಿ ಬಗ್ಗೆ ತುಂಬಾ ಕಲಿತೆ. ಅಂಡ್ ಆ ಇಡೀ ಸೆಟ್ಟಲ್ಲಿ ನನ್ನ ಮನೆ ಮಗನ ತರ ಪ್ರೀತಿಸೋರು ಎಲ್ಲರೂ. ಒಂದ್ಸತಿ ನನಗೆ ಜ್ವರ ಬಂದಿತ್ತು ಅಂತ ನಾನು 2 ದಿನ ಶೂಟಿಂಗ್ ಆ ಕಡೆ ಈ ಕಡೆ ಆಗಿತ್ತು. ಅದಾದ್ಮೇಲೆ ಶೂಟಿಂಗ್ ಹೋಗಿದ್ದೆ. ಅನಿತಾ ಪಟ್ಟಾಭಿರಾಮ್ ಮೇಡಮ್ ಯಾರು ನಮ್ಮ ನಿರ್ಮಾಪಕರೇ, ಅವ್ರು ನಂಗೆ ಅನಿತಾ ಮೇಡಮ್ ನಾನು ನೋಡೇ ಇರಲಿಲ್ಲ. ಹೆಸರು ಬರೋದಷ್ಟೇ, ನಿರ್ಮಾಪಕರು ಅನಿತಾ ಪಟ್ಟಾಭಿರಾಮ್ ಅಂತ ಬಿಟ್ರೆ ಅವ್ರನ್ನ ನೋಡಿರಲಿಲ್ಲ. ಒಂದು I-10 ಕಾರ್ ಬಂತು, ಅದರಿಂದ ಅವ್ರು ಇಳಿದ್ರು. ಅವತ್ತು ಯಾರೊಬ್ರು ಬಂದು ಡ್ರೈವರು ಇಲ್ಲಿ ಸೌರಭ್ ಯಾರು ಅಂತ ಕೇಳಿದ್ರು. ನಾನು ಕೊಟ್ಟರು. ಅದೇ ಸೆಟ್ಟಲ್ಲಿ ಇದ್ದೆ, ಅಲ್ಲ ಹೊರಗಡೆ ಕರೆದ್ರು. ಯಾಕಂದ್ರೆ ಮೇಡಮ್ಗೆ ಪ್ರೊಡ್ಯೂಸರ್ ಸೆಟ್ಟಿಗೆ ಬಂದಿದ್ದಾರೆ ಅಂತ ಆಗ್ಬಾರ್ದು, ಅವ್ರಲ್ಲೆಲ್ಲ ಮತ್ತೆ ಕಾನ್ಶಿಯಸ್ ಆಗ್ತಾರೆ ಅನ್ನೋದಿತ್ತು. ನನ್ನನ್ನು 1 ನಿಮಿಷ ಆಚೆ ಕರೀತಾ ಇದ್ದಾರೆ ಮೇಡಮ್ ಅಂದ್ರು. ನಾನು ಹೋದೆ. ಅವ್ರು ಎಷ್ಟು ಸಿಂಪಲ್ ಆಗಿ ಬಂದಿದ್ರು. ನನ್ಗೆ ಅವ್ರು ಯಾರು ಅಂತಾನು ಗೊತ್ತಿರಲಿಲ್ಲ. ಪಟ್ಟಾಭಿರಾಮ್ ಸರ್ ಕಳ್ಸಿದಾರಪ್ಪ ಅಂತ ಹೇಳಿ 5 kg ಹಣ್ಣು, 5 kg ಬಿಸ್ಕೆಟು, ಬೇರೆ ಬೇರೆ ತರಾವರಿ ಚಾಕ್ಲೇಟು ಎಲ್ಲ ಇತ್ತು. ಅದಷ್ಟನ್ನು ಕೊಟ್ಬಿಟ್ಟು ಬೇಗ ಹುಷಾರಾಗು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೊರಟ್ರು. ಥ್ಯಾಂಕ್ಸ್ ಮೇಡಮ್ ಅಂತಂದೆ. ಅವ್ರು ಹೋದ್ರು. ಅವ್ರು ಹೋಗಿದ್ದು ನಾನು ಈ ಕಡೆ ತಿರ್ಗೋಷ್ಟೊತ್ತಿಗೆ ಒಂದು 4 ಜನ ಓಡ್ಬಂದ್ರು. ಮೇಡಮ್ ಬಂದಿದ್ರಂತೆ, ಮೇಡಮ್ ಬಂದಿದ್ರಂತೆ. ಯಾವ ಮೇಡಮ್ ಅಂದ್ರೆ ಅವರೇ ಪ್ರೊಡ್ಯೂಸರ್ ಕಣೋ ಅಂದಾಗ ನನಗೆ ಗೊತ್ತೇ ಇಲ್ಲ ಅವ್ರು ಪ್ರೊಡ್ಯೂಸರ್. ಹಾ, ಅಮ್ಮ ಬರೋಷ್ಟೊತ್ತಿಗೆ ಅವ್ರ ಕಾರ್ ಹೊರಟೇ ಬಿಟ್ಟಿದೆ. ಅವರು ತುಂಬಾ ಸಿಂಪಲ್, ನೀವು ಹೇಳಿದ್ರಲ್ಲ ಸರಳ ವ್ಯಕ್ತಿ ಗೊತ್ತಾಗಲ್ಲ ಅಂತ. ಅವ್ರು ನೋಡಿದ್ರೆ ಅವರು ಅನಿತಾ ಮೇಡಮ್ ಅಂತ ಗೊತ್ತೇ ಆಗಲ್ಲ, ಅಷ್ಟು ಸರಳವಾಗಿದ್ರು ಅವ್ರು. ಆಮೇಲೆ ಪಟ್ಟಾಭಿರಾಮ್ ಸರ್ ನನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳೋರು ಅವ್ರ ಸೆಟ್ಟಿಗೆ ಬಂದಾಗೆಲ್ಲ. MBA ಓದ್ತೇನೋ ನಮ್ಮ ಕಾಲೇಜಿಗೆ ಬಾ ನಿಂಗೆ ಸೀಟ್ ಕೊಡ್ತೀನಿ ಅಂತ ಅವಾಗ ತಮಾಷೆಗೆ ಹೇಳಿದ್ರು. ಒಂದು ಲೆಟರ್ ಕೊಟ್ಟಿದ್ದಾರೆ ನನಗೆ, ಇವತ್ತಿಗೂ ಕೊಡ್ತೀನಿ ನಿಮಗೆ, ನಿಮ್ಮ ಅಭಿನಯದಿಂದ ನಮಗೆ ತುಂಬಾ ಇದಾಗಿದೆ, ಖುಷಿಯಾಗಿದೆ ಅನ್ನೋಂಥದ್ದು ಒಂದು ಲೆಟರ್ನ MSR ಮೀಡಿಯಾ ಲೆಟರ್ಡಲ್ಲಿ ನನಗೆ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬಲ ಸುರೇಶ್ ಸರ್ ಅಂತೂ, ಆಮೇಲೆ ಆದರ್ಶ್ ಹೆಗಡೆ ಸರ್ ಅದ್ರ ಎಪಿಸೋಡ್ ಡೈರೆಕ್ಷನ್ ಮಾಡೋರು. ಅವ್ರ ಕೈಲಿ ತುಂಬಾ ಬೈಸ್ಕೊಂಡಿದ್ದ ಮೆಮೊರೀಸ್ ಇದೆ ನನಗೆ. ಅಂದ್ರೆ ಅವ್ರು ನಮ್ಗೆ ಒಳ್ಳೇದಕ್ಕೆ ಬೈಯೋರು, ಪಾಠ ಗಟ್ ಮಾಡ್ದಂಗೆ ಡೈಲಾಗ್ ಗಟ್ ಮಾಡ್ಬೇಡ ಒಂದು ಬೈಯೋರು ಅವರು. ಯಾಕೆಂದ್ರೆ ಅದ್ರ ಹಿಂದೆ ಅವಾಗ ನನಗೆ ಅದು ಅರ್ಥ ಆಗೋದು, ಸಂಭಾಷಣೆ ಹಿಂದಿನ ಒಂದು ಭಾವ ಅರ್ಥ ಮಾಡ್ಕೋಬೇಕು. ಈ ಥರದ್ದೆಲ್ಲ ಸುಮಾರು ಕಲ್ತಿದ್ದೀನಿ. ಅಷ್ಟೆಲ್ಲ ನಟನೆ ಆಸಕ್ತಿ ಒಬ್ಬ ಕಲಾವಿದನಾಗಿರ್ಬೇಕಾಗಿತ್ತು. ನೀವು ಡೈರೆಕ್ಟರ್ ಯಾವಾಗ ಉಟ್ಕೊಂಡ ನಿಮ್ಮ ಒಳಗಡೆ? ಅದೇ ಡಿಗ್ರಿ ಡೇಸ್ ಅಲ್ಲಿ ಅಚಾನಕ್ ಆಗಿ ಆಗಿದ್ದು. ಎಲ್ಲೋ ಒಂದ್ ಕಡೆ ಅವಾಗ ಅಪ್ಪನ ಇದು ಟಿವಿ ದಿನಗಳಲ್ಲೂ ನಾನು ಅವರು ಪ್ರೇಮ ಮೇಡಮ್ ಇಂಟರ್ವ್ಯೂ ಮಾಡಿದ್ರು ಒಂದ್ಸತಿ, ಶಿವಧ್ವಜ್ ಸರ್ನ ಮತ್ತೆ ಪ್ರೇಮ ಮೇಡಮ್ನ ಇಂಟರ್ವ್ಯೂ ಕಾನ್ಸೆಪ್ಟ್ ಮಾಡಿದಾಗ ಇವ್ರು ಹಿಂದೆ ಡೈರೆಕ್ಟ್ ಮಾಡಿದ್ದು ನಾನು ನೋಡಿದ್ದೆ. ಆಮೇಲೆ KEBಗೆ ಸುಮಾರು ಡಾಕ್ಯುಮೆಂಟ್ರೀಸ್ ಮಾಡ್ಕೊಟ್ಟಿದ್ದಾರೆ ನಮ್ಮ ತಂದೆ, ಗೌರ್ಮೆಂಟ್ ಡಾಕ್ಯುಮೆಂಟ್ರೀಸು. ಆದ್ರೆ ಎಷ್ಟೋ ಶೂಟಿಂಗ್ ನಮ್ಮ ಮನೇಲಾಗಿದೆ. ಅದು ಏನೋ ಒಂದಷ್ಟು ಆ ಕಡೆ ಅಡ್ಜಸ್ಟ್ ಮಾಡಿ ಮನೇಲೇ ಮಾಡಿ ಎಲ್ಲ ಬಜೆಟ್ ಕನ್ಸ್ಟೆಂಟ್ ಅಲ್ಲಿ ಮಾಡೋರು, ನಮ್ಮ ಮನೇಲೆ ಶೂಟಿಂಗ್ ಮಾಡೋರು. ಆಮೇಲೆ ಫ್ರಿಡ್ಜ್ ಓಪನ್ ಇಟ್ಟು ಆಪಲ್ ಕಟ್ ಮಾಡಬೇಡಿ ಅಂತೆಲ್ಲ ಮೆಸೇಜ್ ಕೊಡುವಂತ DD1ಗೆ ಅದ್ರ ಜಾಹೀರಾತುಗಳನ್ನ ಡೈರೆಕ್ಟ್ ಮಾಡೋರು. ಅವಾಗ ಅವರೆಲ್ಲ ಕೂತು ರೆಡಿ ರೋಲ್ ಆಕ್ಷನ್ ಅಂದಾಗ ಅವನೇನೋ ಇದು ಮಜಾ ಇದೆಯಲ್ಲ, ಇದು ಸೀಟ್ ಚಿಕ್ಕ ವಯಸ್ಸಿಂದ ಸ್ವಲ್ಪ ಅನ್ಸಿತ್ತು. ಬಟ್ ಯಾವತ್ತೂ ಇಲ್ಲಪ್ಪ, ಜನ ಗುರ್ತಿದೆ ಡೈರೆಕ್ಟರ್ನಲ್ಲ ಆಕ್ಟರ್ನ, ಸೊ ನಾನು ಆಕ್ಟರ್ ಆಗಬೇಕು ಅಂತ ಈ ಥರ ಮನ್ಸು ಬಂದಿತ್ತು. ಎಲ್ಲೋ ಒಂದು ಕಡೆ ಡಿಗ್ರಿಗೆ ಬಂದಾಗ ಎಲ್ಲ ಸ್ನೇಹಿತರು ಒಗ್ಗೂಡಿದಾಗ ಈಗ ಯಾರಪ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡು, ಅವಾಗ ನಾನೇ, ಇನ್ನು ಯಾರೂ ಇರಲಿಲ್ಲ. ಯಾಕಂದರೆ 1-2 ಸೀರಿಯಲ್ ಮಾಡಿದಾನಪ್ಪ ಇವನು, ನಾನು 1-2 ಸಿನಿಮಾ ಮಾಡಿದ್ದಾನೆ, ಇವನಿಗೆ ಅದ್ರದ್ದು ಐಡಿಯಾ ಇದೆ ಅನ್ನೋಂಥದ್ದು ಒಂದು ಐಡಿಯಾ ಬಂದ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಸುನಿಲ್ ಪುರಾಣಿಕ್ ಸರ್ದು ಒಂದು ಗುರುಕುಲ ಅಂತ ಸಿನಿಮಾ ಆ್ಯಕ್ಟ್ ಮಾಡಿದ್ದೆ ನಾನು, ಅವ್ರ ಡೈರೆಕ್ಷನಲ್ಲಿ. ಅದೊಂದು ಆರ್ಟ್ ಫಿಲ್ಮ್, ಅದು ಒಂದು 20 ದಿನ ಆ್ಯಕ್ಟ್ ಮಾಡಿದ್ದೆ. ಹೀಗಾಗಿ ಒಂದು ಆ ಸಿನಿಮಾ ಹೇಳ್ಬರ್ಕಾತೇನು ಇದೆಲ್ಲ ಇವನಿಗೆ ಗೊತ್ತು ಅನ್ನೋಂಥದ್ದು ನನ್ನ ಮೇಲೆ ಇತ್ತು. ಇನ್ನು ನನ್ ಬಿಟ್ರೆ ಇನ್ನು ಯಾರು ಡೈರೆಕ್ಟ್ ಮಾಡೋಕ್ಕಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಮುಂದೆ ಬಂದೆ. ಅದು ಹಾಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಎಲ್ಲೋ ಒಂದು ಕಡೆ ನಾವು ನಮ್ಮ ವಿಷನ್ ಮಾಸ್ಟರ್ ಆನಂದ್ ಸರ್ ಒಂದ್ಸರಿ ಒಂದು ಒಳ್ಳೆ ಮಾತು ಹೇಳಿದ್ರು ನನಗೆ, ನೀನೊಬ್ಬ ಆಕ್ಟರ್ ಆಗಿದ್ದಾಗ ಇನ್ನೊಬ್ರು ವಿಷನ್ಗೆ ಜೊತೆ ಆಗಿರ್ತೀಯ, ಒಬ್ಬ ಡೈರೆಕ್ಟರ್ ಆದಾಗ ಎಲ್ಲರೂ ನಿನ್ನ ವಿಷನ್ಗೆ ಕರ್ಕೊಂಡ್ಬಂದು ನಿಲ್ಲಿಸ್ಕೋತೀಯ. ಸೊ ಅದೆಲ್ಲ ಒಂದು ಕಡೆ ತುಂಬ ಇನ್ಸ್ಪೈರ್ ಆಗಿತ್ತು ಈ ಥರದ ಮಾತುಗಳು. ಅದಕ್ಕೆ ಎಲ್ಲೋ ಒಂದು ಕಡೆ ಡೈರೆಕ್ಷನ್ ಮಾಡೋಣ ಅಂದ್ಬಿಟ್ಟು ಒಂದು 4-5 ಶಾರ್ಟ್ ಫಿಲ್ಮ್ಗಳು ಮಾಡಿದ್ವಿ. ಅದಾದ್ಮೇಲೆ ನೀವು ಹೇಳಿದಾಗೆ ನಮ್ಮೆಲ್ಲ ಸ್ನೇಹಿತರು ಸೇರಿ ಒಂದು 25 ಜನ ಸೇರಿ ದುಡ್ಡು ಹಾಕಿ ಪ್ರೊಡಕ್ಷನ್ ಮಾಡಿ SLV ಅಂತ, ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಎಲ್ಲೋ ಒಂದು ಕಡೆ ಇದೇ ಥರ ಜರ್ನಿ ಬರೋಕ್ಕೆ ಸ್ಟಾರ್ಟ್ ಆಗಿ. ಹೇಗಿತ್ತು ಒಬ್ಬ ಡೈರೆಕ್ಟರ್ ಕ್ಯಾಪ್ ತೊಟ್ಟ ಮೇಲೆ ಆ ಅನುಭವ? ಅಂದರೆ ಸ್ನೇಹಿತರೆ, ಇವರ ಒಂದು ನಮ್ಮ ಸೌರಭ್ ಅವರ ಒಂದು ಸಾಧನೆ ಇನ್ನೊಂದು ಕ್ರೆಡಿಟು ನಮ್ಮ ಶ್ರೀ ಮಂಡ್ಯ ರಮೇಶ್ ಅವ್ರ ಮಗಳನ್ನ
ಮೊಟ್ಟ ಮೊದಲ ಬಾರಿಗೆ ನಾಯಕಿಯಾಗಿ ಇಂಟ್ರೊಡ್ಯೂಸ್ ಮಾಡಿದಂಥ ಕ್ರೆಡಿಟ್ ಅಯ್ಯಯ್ಯೋ. ಸೌರಭ್ ಅವ್ರಿಗೇನೆ. ಪುಣ್ಯಕ್ಕೆ ಮಂಜುನಾಥ್ ಜಂಬೆ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ ನಮ್ಮಲ್ಲಿ, ಅವರು ನನ್ಗೊಂದು ರೆಫರ್ ಮಾಡಿ ಕರೆದ್ರು. ನಾರಾಯಣ್ ಸರ್ ಅಲ್ಲಿ ಹೋದ ತಕ್ಷಣ ಹಿ ವಾಸ್ ವೆರಿ ಹ್ಯಾಪಿ. ಎಲ್ಲ ಆಗಿ ಸೆಲೆಕ್ಟ್ ಆದ್ಮೇಲೆ ನಾನು ಹೇಳಿದ್ದೆ ಸಂಜೀವ್ ಕುಲಕರ್ಣಿ ಅವ್ರ ಮಗ ಸರ್ ಅಂದಾಗ ಅವರು ಸಂಜೀವ್ ಕುಲಕರ್ಣಿಗೆ ಇಷ್ಟೊಂದು ಮಗ ಇದ್ದಾನೇನ್ರಿ ಅಂತ ಕೇಳಿದ್ರು. ಅವಾಗ